ತಳಘಟ್ಟಪುರ ಪೊಲೀಸ್ ಠಾಣೆಯವರು 5 ಜನ ವಿದೇಶಿ ವ್ಯಕ್ತಿಗಳು ಅಂದರೆ ನೇಪಾಳಿ ಮೂಲದ ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನ ಹಾಗೂ 4.5 ಕೆಜಿಯಷ್ಟು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ 2 ಮೊಬೈಲ್ ಫೋನ್ಗಳು. ಒಟ್ಟು ಈ ರೀತಿ ವಶಪಡಿಸಿಕೊಂಡಿರ್ತಕ್ಕಂತಹ ಒಟ್ಟು ಮೌಲ್ಯ 50 ಲಕ್ಷ. ಘಟನೆ ಆಗಿರ್ತಕ್ಕಂಥದ್ದು 28ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಮುಂಬಾಗಿಲಿಗೆ ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲಿನ ಡೋರ್ ಲಾಕನ್ನು ಬ್ರೇಕ್ ಮಾಡಿ ಒಳಗಡೆ ಈ ಬೀರುವಿನಲ್ಲಿಟ್ಟಿರ್ತಕ್ಕಂಥ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಮತ್ತು ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು 30ನೇ ತಾರೀಕು ಅಂದರೆ ಘಟನೆಯಾದ 2 ದಿವಸಗಳಲ್ಲಿಯೇ ನೇಪಾಳ ಮೂಲದ ವ್ಯಕ್ತಿಯನ್ನು ಗುಬ್ಬಲಾಳ ಕರಿಷ್ಮಾ ಹಿಲ್ಸ್ ಬಳಿ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಆತನ ಕೂಲಂಕುಷ ವಿಚಾರಣೆಯಿಂದ ಉಳಿದ ಇನ್ನೂ 4 ವಿದೇಶಿ ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ತೋರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ಇವರ ಮನೆಯ ಹತ್ತಿರವೇ ಇದ್ದು ಇವರ ಒಂದು ಚಲನವಲನಗಳನ್ನು ನೋಡಿಕೊಂಡು ಈ ರೀತಿ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿದೆ. ಅದರಿಂದಲೇ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಈ ರೀತಿಯ ಬೆಲೆ ಬಾಳ್ತಕ್ಕಂಥ ಚಿನ್ನಾಭರಣಗಳನ್ನು ಇಟ್ಕೊಳ್ದೇ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ನಿಮ್ಮ ಮನೆ ಬೀಗವನ್ನು ಹಾಕ್ಕೊಂಡು ಹೊರಗಡೆ ಹೋಗುವಾಗ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅತಿ ಅವಶ್ಯ ಅನ್ನೋದನ್ನು ಮತ್ತೊಮ್ಮೆ ನಾವು ಒತ್ತಿ ಹೇಳ್ತಾ ಇದ್ದೇವೆ.